ಇಳಿಯುತ್ತಾ, ಇಲ್ಲಪ್ಪ ಶ್ರೀ, ಇನ್ನೂ ಬಂದಿಲ್ಲ. ನೀನು ಯಾಕೆ ಇನ್ನೂ ಮಲಗಿಲ್ವಾ ಕೇಳಿದಳು ಲಕ್ಷ್ಮಿ ಮುಂದೆ ಬಂದು. ಇಲ್ಲ ಅತ್ಗೆ, ನಿದ್ದೆ ಬರಲಿಲ್ಲ, ಅದಕ್ಕೆ ಬಂದೆ ಎಂದ ಕೂದಲು ಮೇಲೇರಿಸಿ. ಶ್ರೀ, ಜಾನಕಿ ಅವಳು ಬೇಜಾರಾಗಿರುವುದು ಗೊತ್ತಿದ್ದರಿಂದ ಕೇಳಿದಳು. ಮಲಗಿದ್ದಾಳೆ ಅತ್ಗೆ. ಯಾಕೆ? ಊಟ ಮಾಡದೆ ಮಲಗಿದ್ದಾಳೆ ನೋಡು. ಜಾನಕಿ ಊಟ ಮಾಡಲಿಲ್ವಾ? ಯಾಕೆ? ಪ್ರತಿದಿನ ರಾತ್ರಿ ಊಟಕ್ಕೆ ನಿನಗೋಸ್ಕರ ಕಾಯ್ತಿದ್ದೋಳು ಅವಳು. ಇವತ್ತು ಅವಳು ಊಟ ಮಾಡಿದಾಳೋ ಇಲ್ವೋ ಅಂತ ನೀನು ಕೇಳಿದೀಯಾ? ಇಲ್ಲ. ಮೊದಲೇ ಅವಳು ಬೇಜಾರಲ್ಲಿದ್ಲು. ನೀನು ಸುಮ್ಮನೆ ಊಟ ಮಾಡಿ ಎದ್ದು ಹೋಗ್ಬಿಟ್ಟೆ. ತಾನು ಜಾನಕಿಯ ಮುಖದಲ್ಲಿ ಕಂಡಿದ್ದ ಬೇಸರವನ್ನು ಹೇಳಿದಳು. ಬೇಜಾರಲ್ಲಿದ್ದಾಳ? ಯಾಕೆ? ಅದು ಇವತ್ತು ಎಂದ ಲಕ್ಷ್ಮೀ ದೇವಿ ಅಂದ ಮಾತು, ಹಾಗೇ ಸುಭದ್ರರವರು ಹೇಳಿದ್ದ ಮಾತೆಲ್ಲವನ್ನೂ ಅವನ ಮುಂದೆ ಹೇಳಿದಳು. ಛೇ, ಇವತ್ತು ನನ್ನ ಯೋಚನೆಯಲ್ಲಿ ಬಂದಾಗಿನಿಂದ ಅವ್ರ ಜೊತೆ ಮಾತಾಡಲೇ ಇಲ್ಲ. ಅದಕ್ಕೆ ಊಟ ಮಾಡಿಲ್ಲ ಅವಳು. ನಂದೇ ತಪ್ಪು ಎಂದುಕೊಂಡವನೇ ಅಡುಗೆ ಮನೆಗೆ ನಡೆದು ತಟ್ಟೆಯಲ್ಲಿ ಜಾನಕಿಗೆಂದು ಊಟ ಬಡಿಸಿಕೊಂಡು ಕೋಣೆಗೆ ಬಂದ. ಎದ್ದು ಕುಳಿತಿದ್ದ ಜಾನಕಿ ಶ್ರೀ ಬಂದಿದ್ದನ್ನು ಕಂಡು ಮಲಗಲು ಕಾಲು ಮೇಲಿಟ್ಟಳು. ಜಾನಕಿ, ಊಟ ಮಾಡಿಲ್ವಂತೆ? ಯಾಕೆ ಕೇಳಿದ ಕೂದಲು ಮೇಲೇರಿಸಿ ಒಂದು ಕೈಯಲ್ಲಿ ತಟ್ಟೆ ಹಿಡಿದು. ಹೊಟ್ಟೆ ಹಸುವಾಗಿಲ್ಲ, ಅದಕ್ಕೆ. ಅವನ ಮುಖ ನೋಡದೆ ಎಂದಳು. ಯಾಕೆ? ನನ್ನ ಜೊತೆ